ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಅಶು ಸ್ಟೋರಿ ಚಾನೆಲ್ಗೆ. ಇಲ್ಲಿ ನೀವು ಕೇಳಬಹುದು ಮರೆಯಲಾಗದ ಸ್ನೇಹದ ಕಥೆಗಳು, ಜೀವನದ ಪಾಠ ಕಲಿಸುವ ಅದ್ಭುತ ನೀತಿ ಕಥೆಗಳು. ಇಲ್ಲಿ ಪ್ರತಿ ಕಥೆಯು ನಿಮ್ಮ ಕಲ್ಪನೆಗೆ ರೆಕ್ಕೆ ಕೊಡಲಿದೆ. ಹಾಗಾದ್ರೆ ಸ್ಟೋರಿ ಟೈಮ್ಗೆ ರೆಡಿನಾ? ಶುರು ಮಾಡೋಣ ಇಂದಿನ ಕಥೆಯನ್ನ. ಇವತ್ತಿನ ಕಥೆ ಆನೆ ಮತ್ತು ಮೊಲದ ಕಥೆ. ಸಂಜೆಯ ಸಮಯ. ಅಜ್ಜಿ ಮತ್ತು ಮೊಮ್ಮಗ ಮನೆಯ ಅಂಗಳದಲ್ಲಿ ಕುಳಿತಿದ್ದರು. ಅಜ್ಜಿ, ನನಗೆ ಒಂದು ಕಥೆ ಹೇಳು, ಮೊಮ್ಮಗ ಕೇಳಿದ. ಅಜ್ಜಿ ನಗುತ್ತಾ, ಖಂಡಿತ ನನ್ನ ಮುದ್ದಿನ ಕಂದ, ಆನೆ ಮತ್ತು ಮೊಲದ ಕಥೆ ಹೇಳುತ್ತೇನೆ ಎಂದಳು. ಒಂದು ದೊಡ್ಡ ಕಾಡಿನಲ್ಲಿ ಗಜೇಂದ್ರ ಎಂಬ ಬಲಿಷ್ಠ ಆನೆ ಇತ್ತು. ಅದು ತನ್ನ ದೊಡ್ಡ ಗಾತ್ರ ಮತ್ತು ಶಕ್ತಿಯ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿತ್ತು. ಗಜೇಂದ್ರ ತನ್ನ ದೊಡ್ಡ ಹೆಜ್ಜೆಗಳಿಂದ ನಡೆಯುವಾಗ ಸಣ್ಣ ಪ್ರಾಣಿಗಳು ಹೆದರಿ ಓಡುತ್ತಿದ್ದವು. ನನಗಿಂತ ದೊಡ್ಡವರು ಯಾರೂ ಇಲ್ಲ ಎಂದು ಅದು ಗರ್ವದಿಂದ ಹೇಳುತ್ತಿತ್ತು. ಅದೇ ಕಾಡಿನಲ್ಲಿ ಶಶಿ ಎಂಬ ಬುದ್ಧಿವಂತ ಮೊಲವಿತ್ತು. ಅದು ಗಜೇಂದ್ರನ ವರ್ತನೆಯನ್ನು ಗಮನಿಸುತ್ತಿತ್ತು. ಶಶಿ ಗಾತ್ರ ದೊಡ್ಡದಿದ್ದರೆ ಮಾತ್ರ ಶಕ್ತಿಯಲ್ಲ, ಬುದ್ಧಿಯೂ ಮುಖ್ಯ ಎಂದು ಗಜೇಂದ್ರನಿಗೆ ತೋರಿಸಬೇಕು ಎಂದು ಯೋಚಿಸಿತು. ಒಂದು ದಿನ ಶಶಿ ಗಜೇಂದ್ರನ ಬಳಿ ಹೋಗಿ, ಗಜೇಂದ್ರ, ಕಾಡಿನಲ್ಲಿ ಅತ್ಯಂತ ಸಿಹಿ ಹಣ್ಣನ್ನು ಯಾರು ಕಂಡು ಹಿಡಿಯುತ್ತಾರೆ ಎಂದು ಪಂದ್ಯವಾಡೋಣವೇ ಎಂದು ಕೇಳಿತು. ಗಜೇಂದ್ರ ನಗುತ್ತಾ, ನೀನು ನನ್ನೊಂದಿಗೆ ಸ್ಪರ್ಧಿಸುವುದೇ? ನನ್ನ ದೊಡ್ಡ ಸೊಂಡಿಲಿನಿಂದ ನಾನು ಎಲ್ಲಾ ಹಣ್ಣುಗಳನ್ನು ಸುಲಭವಾಗಿ ತರುತ್ತೇನೆ ಎಂದಿತು. ಗಜೇಂದ್ರ ತನ್ನ ಸೊಂಡಿಲಿನಿಂದ ಎತ್ತರದ ಮರಗಳಿಂದ ದೊಡ್ಡ ದೊಡ್ಡ ಹಣ್ಣುಗಳನ್ನು ಕೆಳಗೆ ಬೀಳಿಸಿತು. ಅದು ತನ್ನ ಶಕ್ತಿಯನ್ನು ಪ್ರದರ್ಶಿಸಿತು. ಆದರೆ ಶಶಿ ಕಾಡಿನ ನೆಲದ ಮೇಲೆ ಬಿದ್ದಿರುವ ಸಣ್ಣ ಸಣ್ಣ ಹಣ್ಣುಗಳನ್ನು ಮತ್ತು ಪೊದೆಗಳಲ್ಲಿ ಅಡಗಿರುವ ವಿಶೇಷ ಹಣ್ಣುಗಳನ್ನು ಹುಡುಕುತ್ತಿತ್ತು. ಶಶಿ ಕಾಡಿನಲ್ಲಿ ಯಾರಿಗೂ ಗೊತ್ತಿಲ್ಲದ ಅತಿ ಸಿಹಿಯಾದ ಒಂದು ಸಣ್ಣ ಹಣ್ಣಿನ ಪೊದೆಯನ್ನ ಕಂಡುಹಿಡಿಯಿತು. ಇಬ್ಬರೂ ತಮ್ಮ ತಮ್ಮ ಹಣ್ಣುಗಳನ್ನ ತಂದರು. ಗಜೇಂದ್ರ ದೊಡ್ಡ ಸಾಮಾನ್ಯ ಹಣ್ಣುಗಳನ್ನು ತಂದಿತ್ತು. ಶಶಿ ತನ್ನ ಸಣ್ಣ ಆದರೆ ಅಪರೂಪದ ಮತ್ತು ಸಿಹಿಯಾದ ಹಣ್ಣುಗಳನ್ನು ತಂದಿತು. ಗಜೇಂದ್ರ ಶಶಿ ತಂದ ಹಣ್ಣುಗಳನ್ನ ಸವಿಯಿತು. ಅವುಗಳು ರುಚಿಗೆ ಅದು ಆಶ್ಚರ್ಯಚಕಿತವಾಯಿತು. ಇವು ನಿಜವಾಗಿಯೂ ಅತಿ ಸಿಹಿಯಾಗಿವೆ ಎಂದಿತು. ಗಜೇಂದ್ರ ತನ್ನ ಹೆಮ್ಮೆಯ ಬಗ್ಗೆ ಕ್ಷಮೆ ಕೇಳಿತು ಮತ್ತು ಸಣ್ಣ ಪ್ರಾಣಿಗಳ ಬುದ್ಧಿವಂತಿಕೆಯನ್ನು ಮೆಚ್ಚಿತು. ಅಂದಿನಿಂದ ಗಜೇಂದ್ರ ಮತ್ತು ಶಶಿ ತಮ್ಮ ಸ್ನೇಹಿತರಾದರು. ಅಜ್ಜಿ ಕಥೆ ಮುಗಿಸಿದಳು. ಮೊಮ್ಮಗ ಕಥೆಯನ್ನು ಕೇಳಿ ತುಂಬಾ ಸಂತೋಷಪಟ್ಟನು. ಅಜ್ಜಿ, ಗಾತ್ರ ಮುಖ್ಯವಲ್ಲ, ಬುದ್ಧಿ ಮುಖ್ಯ ಎಂದು ನನಗೆ ಅರ್ಥವಾಯಿತು ಎಂದನು. ಅಜ್ಜಿ ಮೊಮ್ಮಗನ ತಲೆಯನ್ನ ನೇವರಿಸುತ್ತಾ, ಸರಿಯಾಗಿ ಹೇಳಿದೆ ಕಂದ, ಎಲ್ಲರೂ ತಮ್ಮದೇ ಆದ ವಿಶೇಷತೆಯನ್ನ ಹೊಂದಿದ್ದಾರೆ ಎಂದು ಹೇಳಿದಳು. ಧನ್ಯವಾದಗಳು. ಹೀಗಿತ್ತು ಇಂದಿನ ಕಥೆ. ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಹೊಸ ಹೊಸ ಕಥೆಗಳನ್ನ ಕೇಳಲಿಕ್ಕೆ ನಮ್ಮ ಅಶು ಸ್ಟೋರಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಸುಂದರ ಕಥೆಯೊಂದಿಗೆ. ಧನ್ಯವಾದಗಳು.